ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆ ಅಂತ ನಿನ್ನೆ ಅನೌನ್ಸ್ ಆಗಿದೆ. ಯಾಕೆ ಬೇಕಾಗಿತ್ತು ಇವೆಲ್ಲ? ಆ್ಯಕ್ಚುಲಿ ಪ್ರಜ್ವಲ್ ರೇವಣ್ಣ ಹಾಳಾಗಲು ಭವಾನಿ ರೇವಣ್ಣ ಮತ್ತು ರೇವಣ್ಣನೇ ಕಾರಣ. ಯಾಕಂದರೆ ಮಕ್ಕಳು ತಪ್ಪು ಮಾಡಿದಾಗ ಚಿಕ್ಕ ವಯಸ್ಸಿಂದಲೇ 4 ಬಾರಿಸಿದರೆ ಅವರು ತಪ್ಪು ದಾರಿಗೆ ಹೋಗಲ್ಲ. ಇವರು ಮುದ್ದು ಮಾಡಿ ಅವ್ರನ್ನ ತಲೆ ಮೇಲೆ ಕುಳಿಸ್ಕೊಂಡು ಬಂದಿದ್ದಾರೆ. ಇವಾಗಿನ ಇದರಲ್ಲಿ ಎಷ್ಟೋ ಜನ ಅಪ್ಪ ಅಮ್ಮಂದಿರು ಮಕ್ಕಳನ್ನು ತುಂಬ ಮುದ್ದು ಮಾಡ್ತಾರೆ. ಮುದ್ದು ಮಾಡಿ ಪರವಾಗಿಲ್ಲ, ಆದರೆ ಎಷ್ಟು ಬೇಕೋ ಅಷ್ಟು ಮುದ್ದು ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಜಾಸ್ತಿ ಮುದ್ದು ಮಾಡಿದರೆ ಈ ಪ್ರಜ್ವಲ್ ರೇವಣ್ಣನ ಗತಿ ಆಗುತ್ತೆ. ಯಾವಾಗಲೂ ಮಕ್ಕಳು ತಪ್ಪು ದಾರಿಗೆ ಹಿಡಿದಾಗ, ತಪ್ಪು ಮಾಡಿದಾಗ 4 ಬಾರಿಸ್ಬೇಕು ಅವ್ರಿಗೆ ಹಿಡ್ಕೊಂಡು. ದೊಡ್ಡವರಾದ್ರೇನು ಚಿಕ್ಕವರಾದ್ರೇನು ಅಪ್ಪ ಅಮ್ಮನಿಗೆ ಅಧಿಕಾರ ಇದೆ ಮಕ್ಕಳನ್ನು ತಪ್ಪು ದಾರಿಗೆ ಹೋಗದಿದ್ದಂಗೆ ತಡೆಯೋಕ್ಕೆ. ಈ ಭವಾನಿ ರೇವಣ್ಣ ಅಂತೂ ತುಂಬ ಅಹಂಕಾರದಿಂದ ಮೆರೀತಾಳೆ ಹೆಂಗಸು ಅಂತ ಎಲ್ಲ ಹಾಸನ ಕಡೆಯವರೆಲ್ಲ ಮಾತಾಡ್ಕೊತಾರೆ. ಯಾಕಂತಂದರೆ ಅವಳು ಒಂದೊಂದು ಸಿಚುವೇಶನ್ ಆ ಥರ ಆಗಿದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಮಕ್ಕಳನ್ನು ಸರಿಯಾಗಿ ಬೆಳೆಸದೇ ಇದ್ದರೆ ಇದೇ ಆಗುತ್ತೆ. ಯಾಕಂತಂದರೆ ನಮಗೆ ಸಂಸ್ಕೃತಿ ಮನೆಯಿಂದನೇ ಬರುತ್ತೆ. ಮತ್ತು ಸ್ವಲ್ಪ ಜನ ದೊಡ್ಡವರಾದಮೇಲೆ ಫ್ರೆಂಡ್ಶಿಪ್ಪು ಅದು ಇದರಿಂದನೂ ಹಾಳಾಗ್ತಾರೆ. ಆದರೆ ಸಂಸ್ಕೃತಿ ನಮ್ಮ ಮನೆಯಲ್ಲಿ ಒಳ್ಳೆಯ ಸಂಸ್ಕೃತಿ ಕೊಟ್ಟರೆ ನಾವು ಯಾವುದೇ ಫ್ರೆಂಡ್ ಜೊತೆ ಇದ್ರೂ ಹಾಳಾಗಲ್ಲ. ಯಾಕಂತಂದರೆ ಅದು ನಮಗೆ ನಮ್ಮ ಅಪ್ಪ ಅಮ್ಮ ಕಳಿಸಿರೋ ಒಳ್ಳೆಯ ಸಂಸ್ಕೃತಿ ನಮ್ಮನ್ನು ಎಳ್ಕೊಂಡು ಬರುತ್ತೆ. ಹೋಗಬೇಡಿ, ತಪ್ಪು ಮಾಡಬೇಡಿ ಅಂತ. ಆದರೆ ಇವರು ಈ ಅಹಂಕಾರ, ಇವರಿಗೆ ಜಾಸ್ತಿ ದುಡ್ಡಿದೆ, ನಾವೇನು ಮಾಡಿದರೂ ನಡೆಯುತ್ತೆ ಅನ್ನೋ ಅಹಂಕಾರದಿಂದ ಇವತ್ತು ಆ ಪ್ರಜ್ವಲ್ ರೇವಣ್ಣ ಈ ಸ್ಥಿತಿಗೆ ಬಂದ. ಪಾಪ ದೇವೇಗೌಡರು ಈ ವಯಸ್ಸಲ್ಲಿ ಇದೆಲ್ಲ ನೋಡಬೇಕಾ? ಎಂದು ಪ್ರಧಾನಿ ಮೊಮ್ಮಗ ಹೇಗಿರ್ಬೋದಾಗಿತ್ತು. ದೇವರು ಅವನಿಗೆ ಒಳ್ಳೆಯ ವಿದ್ಯೆ ಕೊಟ್ಟಿದ್ದಾನೆ, ತುಂಬ ದುಡ್ಡು ಸಂಪತ್ತುಗಳನ್ನು ಕೊಟ್ಟಿದ್ದಾನೆ, ಒಳ್ಳೆಯ ಪರ್ಸ್ನಾಲಿಟಿ ಕೊಟ್ಟಿದ್ದಾನೆ, ಒಳ್ಳೆಯ ಬುದ್ಧಿ ಕೊಟ್ಟಿದ್ದಾನೆ, ಒಳ್ಳೆಯ ಸ್ಥಾನಮಾನ ಇತ್ತು. ಎಲ್ಲವನ್ನು ಹಾಳು ಮಾಡಿಕೊಂಡ. ಯಾಕೆ ಬೇಕಾಯ್ತು ಹೆಣ್ಮಕ್ಳ ಸಹವಾಸ? ಇವರಿಗೆ ಯಾಕೆ ಈ ರಾಜಕಾರಣಿಗಳು, ಸ್ವಲ್ಪ ಸಿನಿಮಾದವರು, ಸ್ವಲ್ಪ ದುಡ್ಡಿದ್ದವರು, ದುಡ್ಡಿಲ್ಲದಿದ್ದವರು ಇರ್ತಾರೆ, ಆದರೆ ಈ ಕ್ಯಾರೆಕ್ಟ್ರನ್ನ ಸರಿಯಾಗಿ ಇಟ್ಕೊಂಡಿಲ್ಲ ಅಂದರೆ ಇದೇ ಗತಿ. ಯಾವಾಗಲೂ ಕ್ಯಾರೆಕ್ಟರ್ ಸರಿ ಇರಬೇಕು. ಇವು ಧರ್ಮಸ್ಥಳದಲ್ಲೂ ವೀರೇಂದ್ರ ಹೆಗಡೆ ಕುಟುಂಬದವರು ರೇಪ್ ಮಾಡಿ ಸಾಯಿಸಿದ್ದಾರೆ ಅಂತ ಬರ್ತಾಯಿದೆ. ಅವ್ರದ್ದೇನು ಗತಿನೋ ಗೊತ್ತಿಲ್ಲ. ಅಲ್ಲ, ಇವರು ಅಷ್ಟು ದೊಡ್ಡ ಜನ ಹಾಕ್ಕೊಂಡು ಮರ್ಯಾದೆಯಿಂದ ಇರಬೇಕು ಅನ್ನೋದು ಬೇಡವಾ? ದೇವರು ಎಲ್ಲ ಕೊಟ್ಟಾಗ ಸರಿಯಾಗಿ ಯೂಸ್ ಮಾಡ್ಕೋಬೇಕು, ಯುಟಿಲೈಸ್ ಮಾಡಿಕೊಂಡು ಇದು ಮಾಡ್ಕೋಬೇಕು. ಇವನಿಗೆ ಇವಾಗ ಪ್ರಜ್ವಲ್ಲು ಒಳ್ಳೆಯ ರೀತಿಯಲ್ಲಿ ಹೋಗಿದ್ದಿದ್ರೆ ಪ್ರಧಾನಮಂತ್ರಿ ಆಗುವಂಥ ಯೋಗನೂ ಇತ್ತು ಅವನಿಗೆ. ಒಳ್ಳೆ ಓದಿದ್ದಾನೆ, ಅಷ್ಟು ಓದಿ ಫಾರಿನ್ನಲ್ಲೆಲ್ಲ ಓದಿ ಏನೇನೋ ಮಾಡಿದ್ದಾನೆ. ಅಲ್ಲ, ಇಂಜಿನಿಯರಿಂಗ್ ಓದಿ ಏನು ಪ್ರಯೋಜನ? ಸ್ವಲ್ಪನಾದರೂ ಬುದ್ಧಿ ಓಡಿಸ್ಬೇಕಲ್ಲ. ಈ ಸ್ಲಮ್ಮಲ್ಲಿರೋರು ಬುದ್ಧಿ ಕಲ್ತ್ಕೊಂಡು ಮಾಡ್ದಂಗೆ ಆಯ್ತಲ್ಲ ಇವಾಗ ನೋಡಿ. ಪಾಪ ನೋಡಿದರೆ ಪಾಪ ಅನ್ನಿಸ್ಬಿಡ್ತು ನಿನ್ನೆ. ಅವನು ಏನೇ ಮಾಡಿರಲಿ, ಏನೋ ಚಿಕ್ಕ ಹುಡುಗ, ಈ ಥರ ಆಗಬಾರ್ದಾಗಿತ್ತು ಆ್ಯಕ್ಚುಲಿ. ಯಾಕಂತಂದರೆ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಇದ್ದಿದ್ದೇ ಅವನಿಗೆ, ದೇವರೇ ಕೊಟ್ಟಿದ್ದಾನೆ ಶಿಕ್ಷೆನ. ಯಾಕಂದರೆ ಅಷ್ಟೆಲ್ಲ ಯಾವುದಾದ್ರು ಹೆಣ್ಮಕ್ಳಿಗೆ ಹಾಗೆ ಮಾಡಿದ್ದಾನೆ, ಹೀಗೆ ಮಾಡಿದ್ದಾನೆ. ಆದರೆ ಅಲ್ಲಿ ಅವೆಲ್ಲ ಮಾಡೋಕ್ಕೆ ಕಾರಣ ಇವಾಗ ಅವರು ಕಂಪ್ಲೇಂಟ್ ಕೊಟ್ಟರು, ಈ ಹುಡುಗಿ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟಳು ಅಂತಾರೆ. ಇವಾಗ ನಾವು ಏನಾದರೂ ಮಾಡಿದರೆ ತಾನೇ ಅವರು ಹೋಗಿ ಕಂಪ್ಲೇಂಟ್ ಕೊಟ್ಟು ರುಜುವಾತಾಗುತ್ತೆ. 1-2 ತಪ್ಪಿರ್ಬೋದು, ಎಲ್ಲ ಎಷ್ಟು ಜನ ಹೇಳಿದ್ದಾರೆ ಇವನು ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ. ಇದೆಲ್ಲ ಯಾಕೆ ಬೇಕಾಗಿತ್ತು ಇವನಿಗೆ? ಸುಮ್ಮನೆ ತನ್ನಷ್ಟಕ್ಕೆ ತಾನು ಇರೋದು ಬಿಟ್ಬಿಟ್ಟು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದು, ಅದು ಇದು. ಈ ಭವಾನಿ ರೇವಣ್ಣ ಏನು ಮಾಡ್ತಾಯಿದ್ರು? ಇವರು ಮಗನಿಗೆ ಸ್ವಲ್ಪ ಮುಂಚೆಯಿಂದಲೇ ಕರೆಕ್ಟಾಗಿ ಬುದ್ಧಿ ಕಲಿಸಿದ್ದಿದ್ರೆ ಸರಿ ಆಗ್ತಾಯಿತ್ತು. ಅನಿತಾ ಕುಮಾರಸ್ವಾಮಿ ಥರ ಇಲ್ಲ. ಅನಿತಾ ಕುಮಾರಸ್ವಾಮಿ ತುಂಬ ಡೀಸೆಂಟ್ ವುಮೆನ್ ಅವರು. ಪಾಪ ನಿಖಿಲ್ ಕುಮಾರಸ್ವಾಮಿ ತಂದಾಯಿತು ತನ್ನ ಪಾಡಾಯಿತು ಅಂತ ಇದ್ದಾನೆ. ಆದರೆ ಈ ರೇವಣ್ಣನ ಮಕ್ಕಳದೇ ಏನೇನೋ ಬರ್ತಾ ಇರುತ್ತೆ. ಯಾಕೆ ಬೇಕು ಈ ರೇವಣ್ಣನ ರೇವಣ್ಣ ಹೆಂಡತಿಗೆ ಸರಿಯಾಗಿ ಅವನಿಗೆ ಬುದ್ಧಿ ಕಲಿಸಿದೆ ಇದ್ದರಿಂದ ಈ ಥರ ಆಗಿರೋದು. ಅಷ್ಟು ಚೆನ್ನಾಗಿ ಓದಿಸಿದ್ದಾರೆ. ದೇವರು ನೋಡಿ ಎಲ್ಲ ಆಲ್ರೌಂಡರ್. ಪ್ರಜ್ವಲ್ ರೇವಣ್ಣ ಅಂದರೆ ಆಲ್ರೌಂಡ್ರು. ಎಂಜಿನಿಯರಿಂಗ್ ಓದಿದ್ದಾನೆ, ನೋಡೋಕ್ಕೂ ಚೆನ್ನಾಗಿದ್ದಾನೆ, ದುಡ್ಡು ಅವ್ರ ತಾತಂದು ಬೇಜಾನ್ ದುಡ್ಡು ಐತೆ. ಎಷ್ಟು ಹೆಸರುವಾಸಿಯಾಗಿ ಪ್ರಧಾನಿಯಾಗುವಂಥ ಯೋಗನೂ ಇತ್ತು ಅವನಿಗೆ. ಯಾಕಂತಂದರೆ ಅಷ್ಟು ಅಂದ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ದಾನೆ. ಚಿಕ್ಕ ವಯಸ್ಸಲ್ಲಿ ಸಂಸದ ಬೇರೆ ಆಗಿದ್ದಾನೆ. ಅಂಥದ್ರಲ್ಲಿ
ಯಾಕೆ ಬೇಕಾಗಿತ್ತು ಇವೆಲ್ಲ ಕಿತಾಪತಿಗಳು? ಈಗ ನೋಡಿ ಹೋಗಿ ಜೈಲಲ್ಲಿ ಕೊಳಿಬೇಕು ಇವಾಗ. ಹೋಯ್ತು ಜೀವನ. ಇನ್ನೂ ಅಷ್ಟೇ. ಈ ಥರ ಯಾರೂ ಮಾಡ್ಕೋಬೇಡಿ.